ಹಾಯ್ ಎಲ್ಲರಿಗೂ ಮಾರ್ಕೆಟ್ ಇನ್ಸೈಡ್ ಬೈ ಎಜೆ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಪೋಸ್ಟ್ ಮಾರ್ಕೆಟ್ ವಿಡಿಯೋಲಿ ನಾವು ಮಾರ್ಕೆಟ್ ಹೆಂಗೆ ಓಪನ್ ಆಯಿತು ಮತ್ತು ಇಡೀ ದಿನ ಯಾಕೆ ಅಷ್ಟು ಬುಲ್ಲಿಶ್ ಟ್ರೆಂಡ್ ಅನ್ನೋದು ಕಾಣಿಸುತ್ತೋ, ಮತ್ತು ಯಾವ ಸ್ಟಾಕ್ ಸಪೋರ್ಟ್ ಮಾಡ್ತು ಆ ಮಾರ್ಕೆಟ್ ಗ್ರೋತ್ಗೆ, ಮತ್ತು ಯಾವ ಸ್ಟಾಕ್ ಸಪೋರ್ಟ್ ಮಾಡಿಲ್ಲ. ಸೊ ಮತ್ತು ಯಾವ ಸೆಕ್ಟರ್ ಸ್ಟ್ರಾಂಗ್ ಆಗಿತ್ತು, ಯಾವ ಸೆಕ್ಟರ್ ಸ್ಟ್ರಾಂಗ್ ಆಗಿಲ್ಲ, ಮತ್ತು ನಾಳೆ ಇಂಪಾರ್ಟೆಂಟ್ ಲೆವೆಲ್ಸ್ ಏನು, ಯಾಕಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಥರ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ಇದೆ. ಸೊ ಆ ಇಂಡೆಕ್ಸ್ ಬಗ್ಗೆನೂ ಲೆವೆಲ್ಸ್ ಅನ್ನೋದು ನಾವು ಬ್ರೀಫಾಗಿ ಡಿಸ್ಕಸ್ ಮಾಡೋಣ. ಸೊ ಅಟ್ ದ ಸೇಮ್ ಟೈಮ್ ನಾಳೆ ಮತ್ತು ನಾಳಿದ್ದು ಏನು ಗ್ಲೋಬಲ್ ಈವೆಂಟ್ಸ್ ಇದೆ, ಅಟ್ ದ ಸೇಮ್ ಟೈಮ್ ಯಾವ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನೋದಿದೆ ಅಂತ ನಾವು ಅಬ್ಸರ್ವ್ ಮಾಡೋಣ. ಸೊ ಅಬ್ಸರ್ವ್ ಮಾಡಿಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸ್ಟ್ರಾಂಗ್ ಡಿಸ್ಕ್ಲೇಮರು. ಸೊ ಈ ವಿಡಿಯೋ ಬರೀ ಇನ್ಫಾರ್ಮೇಷನ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿ ಫೈನಾನ್ಷಿಯಲ್ ಅಡ್ವೈಸ್ ಕೊಡ್ತಿಲ್ಲ. ನಾನು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಲ್ಲ. ಥ್ಯಾಂಕ್ ಯು. ಸೊ ಈಗ ಇಂಡೆಕ್ಸ್ ಚಾರ್ಟ್ ಬಗ್ಗೆ ನಾವು ಮಾತಾಡೋಂಗಿದ್ರೆ, ನಿಫ್ಟಿ 50 ಆಲ್ಮೋಸ್ಟ್ ಹತ್ತತ್ರ 140 ಪಾಯಿಂಟ್ಸ್ ಗ್ಯಾಪ್ ಡೌನಲ್ಲಿ ಓಪನ್ ಆಗಿ 80 ಪಾಯಿಂಟ್ಸ್ ಸ್ಟ್ರೈಟ್ ಅವೇ ಫಾಲ್ ಆಯಿತು ಫಸ್ಟ್ ಹಾಫ್ ಆನ್ ಅವರಲ್ಲಿ. ತಿರ್ಗಿ ಅಲ್ಲಿಂದ ಸ್ಟ್ರಾಂಗ್ ರಿಕವರಿ ಅನ್ನೋದು ನಾವು ನೋಡಿದ್ವಿ 23,400 ಲೆವೆಲ್ಸಿಂದ. ಆಲ್ಮೋಸ್ಟ್ ಅಪ್ಪರ್ ಸೈಡ್ ನಾವು ಬಂದಮೇಲೆ ನಮ್ಮ ಒಂದು ಲೆವೆಲನ್ನು ನಾವು ಬ್ರೀಚ್ ಮಾಡಿಬಿಟ್ಟು ನೆಕ್ಸ್ಟು ಅಪ್ಪರ್ ಸೈಡು ಕರೆಕ್ಟಾಗಿ ಅಲ್ಲಿ ಒಂದು ಫೇಕ್ ಬ್ರೇಕ್ಔಟ್ ಥರ ಕೊಟ್ಬಿಟ್ಟು ಅಲ್ಲೇ ಕ್ಲೋಸ್ ಆಗಿದೆ. ಸೊ ಇದ್ರ ಪ್ರಕಾರ ನಾವು ನೋಡೋಂಗಿದ್ರೆ ನಾಳೆ ಒಂದು ನೆಗೆಟಿವ್ ಓಪನಿಂಗ್ ಅನ್ನೋದು ನಾವು ನೋಡ್ಬೋದು ಮಾರ್ಕೆಟು ನಾಳೆ. ಸೊ ನಾಳೆ ಅಬ್ಸರ್ವ್ ಮಾಡಬೇಕಾಗುತ್ತೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ನಾಳೆ ಲೆವೆಲ್ಸ್ ಕ್ವಿಕ್ಕಾಗಿ ನಾವು ಡ್ರಾ ಮಾಡೋಣ. ಸೊ 30 ಮಿನಿಟ್ಸಲ್ಲಿ ನಾವು ನೋಡೋಂಗಿದ್ರೆ ಆಲ್ಮೋಸ್ಟು ಇವತ್ತು ಈ ಐ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ. ದಟ್ ಇಸ್ 23,720ಇಂದ 730 ರೇಂಜು. ಸೊ ಅದಾದಮೇಲೆ ಬಂದುಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಈ ಐ ಕೂಡ ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ 810ಇಂದ 840 ರೇಂಜು. ಸೊ ಅದಾದಮೇಲೆ ಥರ್ಡ್ ರೆಸಿಸ್ಟೆನ್ಸ್ ನಾವು ನೋಡೋಂಗಿದ್ರೆ ಆಲ್ಮೋಸ್ಟು 23,960ಇಂದ 990 ಲೆವೆಲ್ಸು. ಸೊ ನೆಕ್ಸ್ಟು ಲೋವರ್ ಸೈಡ್, ಅದೇ ಥರ ಲೋವರ್ ಸೈಡ್ ನಾವು ಮಾತಾಡೋಂಗಿದ್ರೆ ಇಲ್ಲಿ ಒಂದು ಮೈನರ್ ಝೋನ್ ಇದೆ 23,560ಇಂದ 550 ಝೋನು, ಒಂದು 10 ಪಾಯಿಂಟ್ ಝೋನು. ಸೊ ಅದಾದಮೇಲೆ ಇವತ್ತಿನ ಲೋ ಬಂದುಬಿಟ್ಟು ಸ್ಟ್ರಾಂಗಾಗಿ ಸಪೋರ್ಟ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಅದು ನೆಕ್ಸ್ಟ್ ಅಕಸ್ಮಾತ್ ಅದಕ್ಕಿಂತ ಕೆಳಗಡೆ ಬಂದರೆ ಮಾರ್ಕೆಟ್ ಏನಾದ್ರು ಬ್ರೀಚ್ ಆದರೆ, ಸೊ ನೆಕ್ಸ್ಟ್ ಸ್ಟ್ರಾಂಗ್ ಸಪೋರ್ಟ್ ಬಂದುಬಿಟ್ಟು 23,290ಇಂದ 311ವರೆಗೂ ಆ ರೇಂಜ್ ಇದೆ. ಸೊ ಇದು 3 ಸಪೋರ್ಟು ಡೌನ್ ಸೈಡು ಆ್ಯಂಡ್ ಅಪ್ಪರ್ ಸೈಡು ಮೂರು ರೆಸಿಸ್ಟೆನ್ಸು. ಸೊ ನಾಳೆ ನೋಡಬೇಕಾಗುತ್ತೆ ಅಕಸ್ಮಾತ್, ಯಾಕಂದರೆ ಆಲ್ಮೋಸ್ಟ್ ಒಂದು ಎವ್ರಿ ಡೇ ಒಂದು ಟ್ರೆಂಡಿಂಗ್ ಮೂವ್ ಅನ್ನೋದು ಪಡ್ಕೊತಿದೆ ಮಾರ್ಕೆಟು. ಸೊ ನಾಳೆ ನೋಡಬೇಕಾಗುತ್ತೆ ಏನಾರ ಇದೇ ರೇಂಜಲ್ಲಿ, ಯಾಕಂದರೆ ಇವತ್ತು ಆಲ್ಮೋಸ್ಟ್ 200-260 ಪಾಯಿಂಟ್ಸ್ ಬಂದಿದೆ ಅಪ್ಪರ್ ಸೈಡು ಲೋವರ್ ಲೆವೆಲ್ಸಿಂದ. ಸೊ ನಾಳೆ ನೋಡಬೇಕಾಗುತ್ತೆ ಏನಾರ ಇನ್ಸೈಡ್ ಬಾರ್ ಕ್ಯಾಂಡಲ್ ಥರ ಮಾಡಿ ಡೈಲಿಯಲ್ಲಿ. ಸೊ ಯಾವ ಕಡೆ ಬ್ರೇಕ್ಔಟ್ ಕೊಡುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಅದೇ ಥರ ಕ್ವಿಕ್ಕಾಗಿ ಬ್ಯಾಂಕ್ ನಿಫ್ಟಿ ಏನಾದ್ರು ಡಿಸ್ಕಸ್ ಮಾಡೋಣ. ಸೊ ಬ್ಯಾಂಕ್ ನಿಫ್ಟಿ ನಾವು ನೋಡೋಂಗಿದ್ರೆ ಬ್ಯಾಂಕ್ ನಿಫ್ಟಿ ಕೂಡ ಅದೇ ಥರನೇ. ಸೊ ಬೆಳಗ್ಗೆ ಓಪನಿಂಗು ಆಲ್ಮೋಸ್ಟು ಹತ್ತತ್ರ 430-440 ಪಾಯಿಂಟ್ಸ್ ಕೆಳಗಡೆ ಬಿತ್ತು. ಸೊ ಅದಾದಮೇಲೆ ಶಾರ್ಪಾಗಿ 52,783 ಅಂದರೆ 52,700-800 ಝೋನ್ಸಿಂದ ಅಲ್ಲಿಂದ ಒಂದು ಬೌನ್ಸ್ ಬ್ಯಾಕ್ ಅನ್ನೋದು ಬಂತು. ತಿರ್ಗಿ ಅಲ್ಲಿಂದ ಒಂದು ಪುಲ್ ಬ್ಯಾಕ್ ಅನ್ನೋದು ಬಂತೆ. ಸ್ಟ್ರೈಟ್ ಅವೇ ಒಂದೇ ಸೈಡ್ ಒಂದು ರ್ಯಾಲಿ ಮಾಡಿಬಿಟ್ಟು 53,500-600 ರೇಂಜಲ್ಲಿ ಕ್ಲೋಸ್ ಆಯಿತು. ಸೊ ನಾಳೆ ಇದ್ರ ಲೆವೆಲ್ಸ್ ನಾವು ನೋಡೋಂಗಿದ್ರೆ ಆಲ್ಮೋಸ್ಟು ಲೈಕ್ ಫಸ್ಟ್ ಝೋನ್ ಬಂದುಬಿಟ್ಟು ಇದೇ ಒಂದು ರೆಸಿಸ್ಟೆನ್ಸ್ ಥರ ನಿಲ್ಲುತ್ತೆ 53,650ಇಂದ 680 ರೇಂಜು. ಅದು ಏನಾರ ಕ್ರಾಸ್ ಆದಮೇಲೆ ಇದೊಂದು ಸ್ಮಾಲ್ ಮೈನರ್ ಝೋನ್ ಥರ ನಿಲ್ಲುತ್ತೆ, ದಟ್ ಈಸ್ 54,200ಇಂದ 300 ರೇಂಜು. ಸೊ ಅದು ಏನಾರ ಕ್ರಾಸ್ ಆದರೆ ಅಪ್ಪರ್ ಸೈಡ್ ಬಂದುಬಿಟ್ಟು ನೆಕ್ಸ್ಟ್ ಝೋನ್ ಬಂದುಬಿಟ್ಟು ಒಂದು ಮೈನರ್ ಝೋನ್ ಇದು ನೋಡ್ಬೋದು 54,500 ಸೈಕಾಲಜಿಕಲ್ ಝೋನ್ ನೋಡ್ಬೋದು. ಸೊ ಅದೇ ಡೌನ್ ಸೈಡ್ ನಾವು ನೋಡೋಂಗಿದ್ರೆ ಆಲ್ಮೋಸ್ಟು ಇದೆಲ್ಲ ನಾವು 30 ಮಿನಿಟ್ಸ್ ಚಾರ್ಟಲ್ಲಿ ನಾವು ಡಿಸ್ಕಸ್ ಮಾಡ್ತೀನಿ. ಯಾಕಂದರೆ ಲೋವರ್ ಟೈಮ್ ಫ್ರೇಮಲ್ಲಿ ಇನ್ನೊಂದು ಲೆವೆಲ್ಸ್ ತುಂಬ ಅಕ್ಯುರೇಟು, ಅಟ್ ದ ಸೇಮ್ ಟೈಮ್ ತುಂಬ ಸ್ಟ್ರಿಕ್ಟ್ ಲೆವೆಲ್ಸ್ ಬರುತ್ತೆ, ಅಂದರೆ ಇಷ್ಟು ದೂರ ಲೆವೆಲ್ಸ್ ಅನ್ನೋದು ಬರಲ್ಲ. ಸೊ ಫಸ್ಟ್ ಪಾಯಿಂಟ್ ನಾವು ಡೌನ್ ಸೈಡ್ ನಾವು ನೋಡೋಂಗಿದ್ರೆ ಆಲ್ಮೋಸ್ಟ್ 53,100ಇಂದ 53,070 ರೇಂಜ್ ಒಂದು. ಸೊ ಇನ್ನೊಂದು ಲೋವರ್ ಸೈಡ್ ನಾವು ನೋಡೋಂಗಿದ್ರೆ ಆಲ್ಮೋಸ್ಟ್ ಈ ಬಾಟಮ್ ಅನ್ನೋದು ನಾವು ನೋಡ್ಬೋದು 52,700ಇಂದ 870 ರೇಂಜು. ಸೊ ಅದಾದಮೇಲೆ ಇದಾದಮೇಲೆ ಕ್ರಾಸ್ ಆದರೆ ಕೆಳಗಡೆ ಇನ್ನೊಂದು ಲೆವೆಲ್ ಬಂದುಬಿಟ್ಟು 52,300-400 ರೇಂಜು. ಸೊ ಇದ್ರ ಲೆವೆಲ್ಸ್ ಲೈಕ್ ಸಪೋರ್ಟ್ಸ್ ಆ್ಯಂಡ್ ರೆಸಿಸ್ಟೆನ್ಸು. ಸೊ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋದ್ರಿಂದ ಬ್ರೀಫಾಗಿ ಜಲ್ದಿ ನಾವು ಸೆನ್ಸೆಕ್ಸ್ ಇಂಡೆಕ್ಸನ್ನು ನಾವು ನೋಡ್ಕೊಂಬರೋಣ. ಸೊ ಸೆನ್ಸೆಕ್ಸ್ ಚಾರ್ಟನ್ನು ನಾವು ನೋಡಿದ್ರೆ ನಮಗೆ ಗಮನಿಸ್ಬೋದು ಆಲ್ಮೋಸ್ಟ್ ಇದು ಸೇಮ್ ನಿಫ್ಟಿ ಥರನೇ ಮೂವ್ ಆಗುತ್ತೆ. ಸೊ ಇವತ್ತು ಸೆನ್ಸೆಕ್ಸ್ ಕೂಡ ಆಲ್ಮೋಸ್ಟ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ, ಲೈಕ್ 11 ಪಾಯಿಂಟ್ಸ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ.
ಬಟ್ ಆದರೂ ಅಷ್ಟು ಗ್ಯಾಪ್ ಡೌನ್ ಆಗಿ 74,500 ರೇಂಜಸ್ಸಿಂದ ರಿಕವರ್ ಆಗಿ ಒಂದು 800 ಪಾಯಿಂಟ್ಸ್ ಮೇಲೆ ಸಸ್ಟೇನ್ ಆಗಿದೆ ಅಂದರೆ ದಟ್ಸ್ ಅ ವೆರಿ ಗುಡ್ ಥಿಂಗ್. ಸೊ ಬಾಟಮಿಂದ ಎಲ್ಲ ಲೈಕ್ ಸಸ್ಟೇನ್ ಆಗಿ ಮೇಲ್ ರಿವರ್ಸಲ್ ಬಂದಿದೆ. ಸೊ ನಾಳೆ ನಾವು ಝೋನ್ಸ್ ಮಾತಾಡೋಂಗಿದೆ. ಫಸ್ಟ್ ರೆಸಿಸ್ಟೆನ್ಸ್ ಬಂದುಬಿಟ್ಟು ಇದು ಒಂದು ಮೈನರ್ ರೆಸಿಸ್ಟೆನ್ಸ್ ಆಗಿ ನಿಲ್ಲುತ್ತೆ, ಲೈಕ್ 75,600 700 ರೇಂಜು. ಸೊ ಅದು ಆದಮೇಲೆ ಅದು ಕ್ರಾಸ್ ಆದರೆ ನೆಕ್ಸ್ಟ್ ಬಂದುಬಿಟ್ಟು ಸ್ಮಾಲರ್ ಲೆವೆಲ್ ಬಂದುಬಿಟ್ಟು ಇಲ್ಲೊಂದಿದೆ 56,300 to 385 ರೇಂಜು. ಸೊ ಅದು ಏನಾದ್ರು ಕ್ರಾಸ್ ಆದರೆ ನೆಕ್ಸ್ಟ್ ಬಂದುಬಿಟ್ಟು ಇದರ್ ಗ್ಯಾಪ್ ಫಿಲ್ಲಿಂಗ್ ಹೋಗ್ಬೋದು. ಅದ್ರ ಮುಂಚೆ ಒಂದು ಸ್ಮಾಲ್ ಮೈನರ್ ಒಂದು ಲೆವೆಲ್ ಇದೆ 76,700 ಲೆವೆಲ್. ಸೊ ಅದಾದಮೇಲೆ ಗ್ಯಾಪ್ ಫಿಲ್ಲಿಂಗ್ ಬರುತ್ತೆ ಮೇಲೆ ಅಪ್ ಸೈಡು. ಸೊ ಅಕಸ್ಮಾತ್ ಡೌನ್ ಸೈಡ್ ನಾವು ಲೆವೆಲ್ಸ್ ನೋಡೋಂಗಿದ್ರೆ ಒಂದು ಲೆವೆಲ್ ಬಂದುಬಿಟ್ಟು, ಸೊ ಈ ಲೆವೆಲ್ ಬಂದುಬಿಟ್ಟು ಮೈನರಾಗಿ ಆ್ಯಕ್ಟ್ ಮಾಡುತ್ತೆ 74,980ಇಂದ 75,000 ರೇಂಜು. ಸೊ ಅದಾದಮೇಲೆ ನೆಕ್ಸ್ಟ್ ಲೋವರ್ ಲೆವೆಲ್ ನಾವು ನೋಡೋಂಗಿದ್ರೆ ಆಲ್ಮೋಸ್ಟು 74,700 ರೇಂಜ್ ಆ್ಯಕ್ಟ್ ಮಾಡುತ್ತೆ. ಸೊ ಅದಾದಮೇಲೆ ತಿರ್ಗಾ ಲೋವರ್ ಸೈಡ್ಸ್ ಸಪೋರ್ಟ್ ನಂಬರ್ 3 ನಾವು ನೋಡೋಂಗಿದ್ರೆ ಆಲ್ಮೋಸ್ಟು ಈ ಝೋನು, ದಟ್ ಇಸ್ 74,400 to 74,500 ಝೋನು ಇವತ್ತಿನ ಡೇ ಲೋ. ಸೊ ಅಲ್ಲಿ ನೋಡಬೇಕಾದ್ರೆ ರಿಯಾಕ್ಷನ್ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬ್ರಾಡ್ ಬೇಸ್ಡ್ ಮಾರ್ಕೆಟ್ ಇಂಡೆಕ್ಸ್ ಬಗ್ಗೆ ನಾವು ನೋಡೋಂಗಿದ್ರೆ ಆಲ್ಮೋಸ್ಟ್ ಎಲ್ಲ ಇಂಡೆಕ್ಸು ಪಾಸಿಟಿವಲ್ಲಿ ಅಂದರೆ ಗ್ರೀನಲ್ಲೇ ಕ್ಲೋಸ್ ಆಗಿದೆ. ಸೊ ಇದರಲ್ಲಿ ಬಂದುಬಿಟ್ಟು ನಿಫ್ಟಿ 50ಯಲ್ಲಿ ಇಂಡೆಲ್ಕೋ, ರಿಲಯನ್ಸ್ ಮತ್ತು ಬಜಾಜ್ ಆಟೋ ಇದು ಮೂರು +2% ಕ್ಲೋಸ್ ಆಗಿದ್ದರೆ BL ಮತ್ತು ಟೆಕೆ ಮಾತ್ರ ಅಪ್ರಾಕ್ಸಿಮೇಟ್ಲಿ ನೆಗೆಟಿವ್ ಕ್ಲೋಸ್, ಲೈಕ್ 2% ಹತ್ರ ಕ್ಲೋಸ್ ಆಗಿದೆ. ಸೊ ಅದಾದಮೇಲೆ ಅದೇ ಥರನೇ ಲೈಕ್ ಸೆಕ್ಟರ್ ವೈಸ್ ನಾವು ಮಾತಾಡೋಂಗಿದ್ರೆ, ಸೊ ನೀವು ಇಲ್ಲಿ ನೋಡಿದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಆಲ್ಮೋಸ್ಟು ಲೈಕ್ HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್ ಎರಡೇ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, ಬೇರೆ ಎಲ್ಲ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಅದಾದಮೇಲೆ ಎನರ್ಜಿ ಇಂಡೆಕ್ಸು 1.4% ಟಾಪ್ ಗೇನರ್ ಥರ ನಿಲ್ಲುತ್ತೆ ಇವತ್ತು ಮಾರ್ಕೆಟ್ ಕ್ಲೋಸಿಂಗಲ್ಲಿ. ಆ ಸೆಕ್ಟರಲ್ಲಿ ಲೈಕ್ ಸಿಮನ್ಸ್ ಎನರ್ಜಿ ಮತ್ತು GVT&D ಮತ್ತು ಇತಾಚಿ ಪವರ್ ಇಂಡಿಯಾ, ಸೊ ಇದು ಮೂರೇ ಹತ್ತತ್ರ ಆಲ್ಮೋಸ್ಟು 7 to 10% ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಸೊ ಅದಾದಮೇಲೆ ನಾವು ನೋಡೋಂಗಿದ್ರೆ ಆಲ್ಮೋಸ್ಟ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಒಂದು ಲೈಕ್ ಫ್ಲಾಟಲ್ಲಿ ಕ್ಲೋಸ್ ಆಗಿದೆ, ಮೆಟಲ್ ಫ್ಲಾಟಲ್ಲಿ ಕ್ಲೋಸ್ ಆಗಿದೆ, ಆಟೋನು ಫ್ಲಾಟಲ್ಲಿ ಕ್ಲೋಸ್ ಆಗಿದೆ, ಎಲ್ಲ 1% ಕೆಳಗಡೆನೇ ಅಪ್ ಆ್ಯಂಡ್ ಡೌನ್ ಆಗಿದೆ. ಸೊ ಬಟ್ ಇನ್ನೊಂದು ಸೆಕ್ಟರ್ ಇದೆ ವೇರ್ ಇನ್ ಮೋರ್ ದೆನ್ 1% ಕ್ಲೋಸ್ ಆಗಿರೋದು ಬಂದ್ಬಿಟ್ಟು ನೆಗೆಟಿವ್ ನಿಫ್ಟಿ ಮೀಡಿಯಾ. ಈ ನಿಫ್ಟಿ ಮೀಡಿಯಾಲಿ ಮೇನ್ ಪ್ರೈಮರಿ ಕಾಂಟ್ರಿಬ್ಯೂಟರ್ಸ್ ಬಂದ್ಬಿಟ್ಟು ಝೀಲ್ ಲಿಮಿಟೆಡ್ ಮತ್ತು PVR ಐನಾಕ್ಸ್. ಸೊ ಇವಾಗ ನಾವು ಕ್ವಿಕ್ಕಾಗಿ ಗ್ಲೋಬಲ್ಸ್ ಲೈಕ್ ಈವೆಂಟ್ಸ್ ನಾವು ನೋಡೋಂಗಿದ್ರೆ, ಸೊ ನಾಳೆ ಥರ್ಸ್ಡೇ ಜಪಾನಿಂದ ಸ್ವಲ್ಪ ಡೇಟಾ ಬರುತ್ತೆ ಲೈಕ್ ಬ್ಯಾಲೆನ್ಸ್ ಆಫ್ ಟ್ರೇಡು. ಅದಾದಮೇಲೆ ಗ್ರೇಟ್ ಬ್ರಿಟನ್ನಿಂದ ಗ್ಲೋಬಲ್ ಸರ್ವಿಸಸ್ PMI ಫ್ಲ್ಯಾಶ್ ನೋಡಬೇಕಾಗುತ್ತೆ ಮತ್ತು ಮ್ಯಾನುಫ್ಯಾಕ್ಚರಿಂಗ್ PMI ಕೂಡ ನೋಡಬೇಕಾಗುತ್ತೆ. ಅದಾದಮೇಲೆ US ಇಂದ ನಾಳೆ ಸಂಜೆ 6 ಗಂಟೆಗೆ ಬಿಲ್ಡಿಂಗ್ ಪರ್ಮಿಟ್ಸ್ ಡೇಟಾ ಮತ್ತು ಹೌಸಿಂಗ್ ಸ್ಟ್ಯಾಟ್ಸ್ ಅನ್ನೋದು ಬರುತ್ತೆ. ಸೊ ಅದೇ ಥರ ನಾವು ಫ್ರೈಡೇ ಈವೆಂಟ್ಸ್ ನಾವು ನೋಡೋಂಗಿದ್ರೆ ಜಪಾನಿಂದ ಇನ್ಫ್ಲೇಷನ್ ರೇಟು ಇಯರ್ ಆನ್ ಇಯರ್ ಬರುತ್ತೆ. ಅದಾದಮೇಲೆ ರಿಟೇಲ್ ಸೇಲ್ಸ್ ಬರುತ್ತೆ. ಅದಾದಮೇಲೆ ಲೈಕ್ ಜರ್ಮನಿಂದ ಲೈಕ್ ಸ್ವಲ್ಪ ಡೇಟಾ ಬರುತ್ತೆ ವಿಚ್ ಇಸ್ ನಾಟ್ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿ ನಮ್ಗೆ ಕಾಣಿಸಲ್ಲ ನಮ್ಮ ಮಾರ್ಕೆಟ್ಸ್ಗೆ. ಸೊ ಅದೇ ಥರ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕ್ಯಾಲೆಂಡರ್ ನಾವು ನೋಡೋಂಗಿದ್ರೆ, ಸೊ ನಾಳೆ ITC ಮತ್ತು ಮ್ಯಾಕ್ಸ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಮತ್ತು ಗೇಲ್ದು ರಿಸಲ್ಟ್ಸ್ ಬರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾಡಿದ್ದು ನಾವು ನೋಡೋಂಗಿದ್ರೆ ಸನ್ ಫಾರ್ಮಾ, ಇಂಡೆಲ್ಕೋ ಇಂಡಸ್ಟ್ರೀಸ್ ಮತ್ತು ಈಚರ್ ಮೋಟರ್ಸ್ ಮತ್ತು ಟಾರೆಂಟ್ ಫಾರ್ಮಾ ಇವ್ರದ್ದೆಲ್ಲ ರಿಸಲ್ಟ್ಸ್ ಅನ್ನೋದು ನಮ್ಗೆ ಬರುತ್ತೆ. ಸೊ ನೋಡಬೇಕಾಗುತ್ತೆ ರಿಸಲ್ಟ್ಸ್ ಯಾವ ಥರ ಬರುತ್ತೆ ಈ ಕಂಪನೀಸ್ಗೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟರಲ್ಲೇ ಈ ವಿಡಿಯೋ ಅನ್ನೋದು ಏನು ಮಾಡೋಣ. ನಿಮ್ಗೇನಾರ ಈ ಲೆವೆಲ್ಸ್ ತುಂಬ ಹೆಲ್ಪ್ಫುಲ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.